ಅದೇ ದೇವರು ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದನ್ನ ಒಂಚೂರು ನಮಗೆ ಕಲಿಸ್ಲಿ, ಅದ್ರ ಜೊತೆಗೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡ್ಲಿ ಅಂತ ಕೇಳ್ಕೊಂಡ್ಬಿಡ್ತೀನಿ. ನನಗೂ ಕ್ವಶನ್ ಕೇಳಕ್ ಒಂಚೂರು ಭಯ ಆಗ್ತಾ ಇದೆ, ಬೆಂಕಿ ಯಾವ ತರ ಇರುತ್ತೆ ಅಂತ. ಅಷ್ಟೊಂದ ನನ್ನ ಪ್ರಕಾರ ನನಗೇನು ಮಾಡಬೇಕು ಅಂತ ಅನ್ಸುತ್ತೋ ನಾನು ಅದನ್ನು ಕರೆಕ್ಟಾಗಿ ಮಾಡ್ತೀನಿ, ಮಾಡ್ತಾ ಬಂದಿದ್ದೀನಿ ಕೊನೆವರೆಗೂ. ನನಗೇನೋ ಬುದ್ಧಿ ಇರಲಿಲ್ಲ, ನಿನ್ನ ಬುದ್ಧಿಗೆ ಏನಾಗಿತ್ತು, ನೀನು ಬಂದು ಹಗ್ ಮಾಡ್ಕೋಬೋದಿತ್ತಲ್ಲ. ನಂಬಿಕೆ ದ್ರೋಹ ಯಾವಾಗ ಆಗುತ್ತೆ? ನಾವು ಯಾರನ್ನಾದ್ರೂ ನಂಬಿದ್ದಾಗ ಆಗುತ್ತೆ. ನಾನು ಅವ್ರನ್ನ ನಂಬಿದ್ದಾಗ ಅವ್ರು ಹೋಗ್ಬಿಟ್ಟು ಹಿಂದೆ ಹೋಗ್ಬಿಟ್ಟು ಮಾತಾಡ್ತಾರೆ ಅನ್ನೋದು, ಬರಿಯಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿತ್ತು, ಇಲ್ಲಿ ಬಂದಮೇಲೆ ವಿಡಿಯೋ ಸಮೇತ ನೋಡಿದೆ. ಬಾಂಡಿಂಗ್ ನಮ್ಮಲ್ಲಿ ಎಲ್ಲೂ ಕಡಿಮೆ ಆಗಿಲ್ಲ. ನಾನು ಏನೇ ಹೇಳಿದ್ರು ಕೊನೆವರೆಗೂ ಕೇಳಿಸ್ಕೊಂಡಂಥ ವ್ಯಕ್ತಿ ಅದು ಕಾರ್ತಿಕ್. ಸೊ ನಮ್ಮ 3 ಜನರಲ್ಲಿ ಅವರೊಬ್ರು ಸ್ವಲ್ಪ ಸೆಲ್ಫಿಶ್ ಆದ್ರಿಂದ ಸ್ವಲ್ಪ ಬೇರೆ ತರ ಆಗೋಯ್ತು. ನಮಸ್ತೆ, ನೀವು ನೋಡ್ತಾ ಇದ್ದೀರಾ ಫಿಲ್ಮ್ ಬೀಟ್ ಕನ್ನಡ. ನಾನು ಯಶ್ವಂತ್. ಸೊ ಬಿಗ್ ಬಾಸ್ ಮನೆಯಿಂದ ಬರುವಂತ ಪ್ರತಿಯೊಬ್ಬ ಸ್ಪರ್ಧಿಗಳನ್ನು ಕೂಡ ನಾವು ಇಂಟರ್ವ್ಯೂ ಮಾಡ್ತಾ ಇದ್ದೀವಿ. ನೀವೆಲ್ಲರೂ ಕೂಡ ನೋಡ್ತಾ ಇದ್ದೀರಾ, ಒಳ್ಳೊಳ್ಳೆ ಕಮೆಂಟ್ಸ್ಗಳು ಕೂಡ ಹಾಕ್ತಾ ಇದ್ದೀರಾ. ಅಂಡ್ ಈಗ ನನ್ನ ಮುಂದೆ ಕೂತಿರುವಂತ ಗೆಸ್ಟ್ ಯಾರು ಅಂತಂದ್ರೆ ಬಿಗ್ ಬಾಸ್ ಸೀಸನ್ 10 ಬೆಂಕಿ ಅಂತಾನೆ ಕರ್ಸ್ಕೊಂಡಿರುವಂತ ತನಿಷಾ ಅವ್ರು ನನ್ನ ಜೊತೆ ಇದ್ದಾರೆ. ಮಾತಾಡ್ಸೋಣ, ವೆಲ್ಕಮ್ ಅಣ್ಣ. ಹಾಯ್, ನಮಸ್ತೆ. ನಮಸ್ತೆ, ಹೇಗಿದ್ದೀರಾ? ನಾನು ಸಕಲಾಗಿದ್ದೀನಿ, ನೀವು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ಬೆಂಕಿ ತರ ಕಾಣಿಸ್ತಾ ಇದ್ದೀರಾ, ಬೆಂಕಿ ತರ ಕೂತಿದ್ದೀರಾ. ನನಗೂ ಕ್ವಶನ್ ಕೇಳಕ್ ಒಂಚೂರು ಭಯ ಆಗ್ತಾ ಇದೆ, ಬೆಂಕಿ ಯಾವ ತರ ಇರುತ್ತೆ. ಅಷ್ಟೊಂದು ಬೇಜಾರಾಗುತ್ತೆ ನಿಮ್ಗೆ ಮಾತಾಡ್ಸಕ್ಕೆ? ಏನು ಬೇಜಾರಾಗಿದೆ, ಹುಡ್ಕೊಂಡ್ಬರ್ತೀನಿ. ಅಂಡ್ ದಿಸ್ ಇಸ್ ದ ಸೆಕೆಂಡ್ ಟೈಮ್ ನಾವು ಮೀಟ್ ಮಾಡ್ತಾ ಇರೋದು. 1 ವರ್ಷದ ಹಿಂದೆ ಮೀಟ್ ಮಾಡಿದ್ದೆ, ಅದಾದ್ಮೇಲೆ ಇವಾಗ ಮೀಟ್ ಮಾಡ್ತಾ ಇದ್ದೀನಿ. ಇಷ್ಟು ದಿನ ಬಿಗ್ ಬಾಸ್ ಅಲ್ಲಿ ನೋಡ್ತಿದ್ದೆ, ಏನಂತ ಮಿಸ್ ಏನ್ ಮಾಡ್ಕೊಂಡಿಲ್ಲ. ಆದ್ರೆ ನೋಡೋರ್ಗೆ ಪ್ರಾಬಬ್ಲಿ ಮಿಸ್ ಅಂತ ಅನ್ಸಲ್ಲ. ನಮಗೆ ನಾವು ಯಾರನ್ನೂ ನೋಡದೆ ಇರೋದ್ರಿಂದ ಎಲ್ಲರೂ ನೋಡ್ಬೇಕಾದ್ರೆ ಹೊಸ ಮುಖಗಳು ಅಂತ ಆಗುತ್ತೆ. ಮತ್ತೆ ಎಷ್ಟೋ ಗೊತ್ತಿರೋ ಮುಖಗಳನ್ನ ಮರ್ತು ಬಿಟ್ಟಿದೀವಿ. ನನಗೆ ಸ್ವಲ್ಪ ಜಾಸ್ತಿನೇ ಆಗಿದೆ, ಯಾಕಂದ್ರೆ ನಾನು ನಾರ್ಮಲ್ ಆಗೇನೆ ಮರಿತೀನಿ. ಸೊ ಬಿಗ್ ಬಾಸ್ ಮನೆಗೆ ಹೋದ್ಮೇಲೆ ಒಂದಷ್ಟು ವಿಷಯಗಳನ್ನ, ಅಷ್ಟು ವ್ಯಕ್ತಿಗಳನ್ನ ಮರ್ತು ಬಿಟ್ಟಿದ್ದೀನಿ. ಪಾಪ ಅವ್ರು ಅದಷ್ಟು ಬೇಜಾರು ಮಾಡ್ಕೋತಾರೆ. ಎದುರುಗಡೆ ಕಂಡು ನಾನು ಮಾತಾಡಿಸ್ಲಿಲ್ಲ ಅಂತಂದ್ರೆ ನನಗೆ ಒಂಥರ ಕಾನ್ಶಿಯಸ್ ಫೀಲಿಂಗ್, ಎಲ್ಲಿ ನಾನು ಮಾತಾಡ್ಸಿದ್ರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೋ ಅನ್ನೋ ರೀತಿನಲ್ಲಿ. ನನ್ನ ಸಡನ್ ಸ್ಟಾರ್ಟಿಂಗ್ ನೋಡಿದಾಗ ಹಂಗ ಅನಿಸ್ತಾ, ಎಲ್ಲೋ ನೋಡಿದೀನಿ ಅಂತ ಅನಿಸ್ತಾ, ಇಲ್ಲ ಮರ್ತೋಗ್ಬಿಟ್ಟಿದ್ದೀನಿ ಏನಾದ್ರು ಹೊಸಬಾ ಅಂತ ಅನಿಸ್ತಾ. ಇಲ್ಲ, ಎಲ್ಲೋ ನೋಡಿದೀನಿ ಅನ್ಸ್ತು, ಎಲ್ಲಿ ಅಂತ ಗೊತ್ತಾಗ್ಲಿಲ್ಲ ಅಷ್ಟೇ. ಆಮೇಲೆ ಗೊತ್ತಾಯ್ತಲ್ಲ. ಎಸ್, ಬಿಗ್ ಬಾಸ್ ಸೀಸನ್ 10 ಸಮಥಿಂಗ್ ಸ್ಪೆಷಲ್ ಅಂತ ಇತ್ತು. ಹೋಗ್ಬೇಕಾದ್ರೆ ಎಲ್ಲೋ ಒಂಚೂರು ಬೇಜಾರಲ್ಲಿ ಇದ್ರಿ. ಅದಾದ್ಮೇಲೆ ಎಲ್ಲವೂ ಕೂಡ ಸೆಟ್ ಆಯ್ತು. ನಾವು ಕೂಡ ಎಲ್ಲದಕ್ಕೂ ಎಲಿಜಿಬಲ್ ಇದೀವಿ ಅನ್ಕೊಂಡು ಶುರು ಮಾಡಿದಂಥ ಜರ್ನಿ. ಸೊ ಹೆಂಗಿತ್ತು, ಶಾರ್ಟ್ ಅಂಡ್ ಸ್ವೀಟ್ ಆಗಿ ಹೇಳೋದಾದ್ರೆ? ಜರ್ನಿ ತುಂಬ ಚೆನ್ನಾಗಿತ್ತು. ಬಹಳ ಏಳು ಬೀಳುಗಳನ್ನು ನೋಡಿದಂಥ ಒಂದು ಜಾಗ. ತುಂಬ ಖುಷಿ ಕೊಟ್ಟಿದೆ, ತುಂಬ ಬೇಜಾರು ಕೊಟ್ಟಿದೆ, ದುಃಖ ಕೊಟ್ಟಿದೆ, ನೋವು ಕೊಟ್ಟಿದೆ. ಸ್ಟ್ರಗಲ್ ಮಾಡಿದ್ರೆ ಈ ಲೆವೆಲ್ಗೆ ಸ್ಟ್ರಗಲ್ ಮಾಡಬೇಕು ಅಥವಾ ಮಾಡಬಹುದು ಅನ್ನೋದನ್ನು ತೋರಿಸ್ಕೊಟ್ಟಿದೆ. ಛಲ ಬಿಡಬಾರ್ದು ಅನ್ನೋದನ್ನು ಇನ್ನೂ ಗಟ್ಟಿಯಾಗಿ ನಮ್ಗೆ ಹೇಳ್ಕೊಟ್ಟಿದೆ. ದೃಢ ನಿರ್ಧಾರಗಳು ಎಷ್ಟು ಮುಖ್ಯ ಅನ್ನೋದು ನನಗೆ ಹೇಳ್ಕೊಟ್ಟಿದೆ. ಅದಷ್ಟೇ ಅಲ್ಲದೆ ಎಲ್ಲೋ ಒಂದು ಕಡೆ ಗೆದ್ವಿ ಅಂತ ತುಂಬ ಬೀಗಬಾರ್ದು, ಸೋತ್ವಿ ಅಂತ ನಾವು ಕೂಗಬಾರ್ದು. ಅದನ್ನು ನನ್ನ ಲೈಫ್ನಲ್ಲಿ ನಾನು ಫಾಲೋ ಮಾಡ್ತಾ ಇದ್ದೆ. ಬಟ್ ಈಗ ಇನ್ನೂ ಸ್ಟ್ರಾಂಗ್ ಆಗಿ ಅದನ್ನು ತಗೊಳ್ಳೋವಂಥ ಒಂದು ಶಕ್ತಿಯನ್ನು ಕೊಟ್ಟಿದೆ. ಎಂಥದ್ದೇ ನೆಗೆಟಿವ್ ಆದ್ರೂ ಒಂದು ಟೈಮ್ನಲ್ಲಿ ಅದನ್ನು ಪಾಸಿಟಿವ್ ಮಾಡ್ಕೋಬಹುದು ಅನ್ನೋಂಥ ಒಂದು ಆಶ್ವಾಸನೆಯನ್ನು ಕೊಟ್ಟಿದೆ. ಬಹಳಷ್ಟು ವಿಚಾರಗಳನ್ನು ಕಲಿಸಿದೆ. ನಾವು ಡೈಲಿ ಲೈಫ್ನಲ್ಲಿ ಕಲಿತಾನೆ ಹೋಗ್ತಿರ್ತೀವಿ, ಆದರೂ ಇನ್ನೊಂದೇನೋ ಕಲ್ತಿಲ್ಲ ಅಂತ ಕೆಲವರು ಹೇಳ್ತಾರೆ, ಅದನ್ನು ಕೂಡ ಕಲ್ತ್ಕೊಳ್ಳೋಣ. ಸೂಪರ್. ಆ್ಯಂಡ್ ಬಂದು ಕೆಲವೇ ದಿನಗಳು ಆಗಿರುವಂಥದ್ದು. ಯಾರ್ಯಾರು ಮೀಟ್ ಮಾಡಿದ್ರಿ, ಎಲ್ಲೆಲ್ಲಿ ಹೋಗಿದ್ರಿ? ಎಲ್ಲೂ ಹೋಗಿಲ್ಲ. ಆ್ಯಕ್ಚುಲಿ ನಾನು ಮೀಡಿಯಾದವ್ರನ್ನ ಮೀಟ್ ಮಾಡಿರೋದೆ ಅಷ್ಟೇ ವಿಷಯ ನಡೀತಾ ಇರೋದು. ನಾವೇ ನಿಮಗೆ ಸಿಗ್ತಾ ಇರೋದು? ನೀವುಗಳೇ ಸಿಗ್ತಾ ಇರೋದು ನನಗೆ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಕುಪಂಡಾಸ್ದು ಒಂದು ಫ್ರಾಂಚೈಸಿ ಎಕ್ಸ್ಪೋ ಇತ್ತು, ಸೊ ಅಲ್ಲೊಂದು ನಾನು ಲಾಂಚ್ಗೆ ಹೋಗಿದ್ದೆ. ಅದು ಬಿಟ್ಟರೆ ಹೊರಗಡೆ ಅಂತ ನಾನು ಇನ್ನೂ ಎಲ್ಲ. ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದು ಏನು ಅಂತಂದ್ರೆ, ಮೇ ಬಿ ಶೃಂಗೇರಿಗೆ ಹೋಗಿ ಬಂದಿರಬಹುದು ಅಂತ ಎಕ್ಸ್ಪೆಕ್ಟ್ ಮಾಡಿ. ಆ್ಯಕ್ಚುಲಿ ನಾನು ಸ್ಕೆಡ್ಯೂಲ್ ಮಾಡ್ಕೊಂಡಿರೋದು ಅಂದರೆ ನಾನೇನು ಗೊತ್ತಾ, ಯಾವಾಗಲೂ ಕೆಲಸ ಅಂತ ಬಂದಾಗ ನಮ್ಮಮ್ಮನೂ ಒಂದು 10 ನಿಮಿಷ ವೆಯ್ಟ್ ಮಾಡಿ, ಮಮ್ಮಿ ಪರವಾಗಿಲ್ಲ ಅಂತ ವೆಯ್ಟ್ ಮಾಡಿಸೋಂಥವಳು. ಕೆಲಸಕ್ಕೆ ನಾನು ಅಷ್ಟು ಆದ್ಯತೆ ಕೊಡ್ತೀನಿ. ಸೊ ನೀವೆಲ್ಲರೂ ಮಾತಾಡ್ಸೋದು ನನಗೆ ಒಂದು ಕೆಲಸ ಇದ್ದ ಹಾಗೆ. ಆ ಕೆಲಸವನ್ನು ನಾನು ಫಸ್ಟು ಮುಗಿಸ್ತೀನಿ. ಕೆಲಸ ಮುಗಿಸ್ಬಿಟ್ಟು ಖಂಡಿತವಾಗ್ಲೂ ಹೋಗಿ ಬರ್ತೀನಿ. ಹೋಗಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲೂ ಹೋಗ್ತೇನೆ. ಏನೇನಿದೆ ಹೋಗಾದ್ಮೇಲೆ ಅಲ್ಲಿ ಏನೇನು ಮಾಡಬೇಕು ಅಂತ? ಅದೇ ದೇವರು ಎಲ್ರಿಗೂ ರೆಸ್ಪೆಕ್ಟ್ ಕೊಡೋದನ್ನು ಒಂಚೂರು ನಮಗೆ ಕಲಿಸ್ಲಿ, ಅದ್ರ ಜೊತೆಗೆ ಎಲ್ರಿಗೂ ಒಳ್ಳೆ ಬುದ್ಧಿ ಕೊಡಲಿ ಅಂತ ಕೇಳ್ಕೊಂಡ್ಬಿಡ್ತೀನಿ. ಎಸ್, ಆ್ಯಂಡ್ ಆ ಒಂದು ಮ್ಯಾಟ್ರ್ ಮಾತಾಡಲೇಬೇಕಾಗುತ್ತೆ. ಆ್ಯಂಡ್ ಸುಮಾರು ಕಡೆ ಒಂದಷ್ಟು ಮೀನ್ಸ್ಗಳು ಕೂಡ ಆಗುತ್ತೆ, ಬರ್ತಿದ್ದಂಗೆ ಅಲ್ಲಿ ಹೋಗ್ತಾರೆ ಅಂತ. ಆಮೇಲೆ ನೀವು ಆಚೆ ಕಡೆ ಬಂದಮೇಲೆ ಅವರು ಕೂಡ ಮಾತಾಡ್ತಾರೆ. ಸೊ ಶೃಂಗೇರಿ ನನ್ನ ಊರಿನ ಬಗ್ಗೆ ಮಾತಾಡುವಂಥದ್ದು ಅವ್ರಿಗೆ ಏನಿದೆ, ಅಂಥದ್ದೇನಿದೆ. ಅಟ್ಲೀಸ್ಟ್ ಲಾಸ್ಟ್ ಟೈಮಲ್ಲಿ ಹೋಗ್ಬೇಕಾದ್ರೆ ಒಂದು ಹಗ್ ಮಾಡ್ತಾರೆ. ಹೋಗೋ ಟೈಮಲ್ಲಿ ಏನೇ ಎಂಥವ್ರೇ ಆದ್ರೂ ಒಂದು ಹಗ್ ಮಾಡಿ ಮಾತಾಡ್ಸ್ಬಿಟ್ಟು ಹೋಗ್ತಾರೆ. ಕೊನೆ ಪಕ್ಷ ಅದಾದರೂ ಮಾಡಲಿಲ್ವಲ್ಲ, ಇಬ್ಬರು ಒಟ್ಟಿಗೆ ಬಂದ್ವಿ, ಚೆನ್ನಾಗಿ ಇದ್ವಿ. ಆಮೇಲೆ ಹೋಗ್ತಾ ಅವ್ರಿಗೆ ಏನಾಯಿತು ಅಂತ ಒಂದಷ್ಟು ಅಳ್ತಾರೆ, ಮಾತಾಡ್ತಾರೆ. ಅದು ನೋಡಿದಾಗ ಹೆಂಗೆ ಅನಿಸ್ತು? ನನ್ನ ಪ್ರಕಾರ ನನಗೇನು ಮಾಡಬೇಕು ಅಂತ ಅನಿಸುತ್ತೋ ನಾನು ಅದನ್ನು ಕರೆಕ್ಟಾಗಿ ಮಾಡ್ತೀನಿ, ಮಾಡ್ತಾ ಬಂದಿದ್ದೀನಿ ಕೊನೆವರೆಗೂ.
ಇನ್ನು ಮುಂದಕ್ಕೂ ನನ್ನ ಜೀವನದಲ್ಲಿ ನಾನು ನನಗೇನು ಬೇಕೋ ಅದನ್ನು ಮಾಡ್ತಾ ಹೋಗ್ತೀನಿ. ನನಗೇನೋ ಬುದ್ಧಿ ಇರಲಿಲ್ಲ, ನಿನ್ನ ಬುದ್ಧಿಗೆ ಏನಾಗಿತ್ತು? ನೀನು ಬಂದು ಹಗ್ ಮಾಡ್ಕೋಬೋದಿತ್ತಲ್ಲ, ನೀನು ಹಗ್ ಮಾಡಿದ್ರೆ ನಾನೇನು ಬೇಡ ಅಂತಿದ್ನ? ಇಲ್ವಲ್ಲ, ನಾನು ಹೇಳ್ತಾನೆ ಇರಲಿಲ್ಲ. ಆ್ಯಂಡ್ ಊರಿನ ಬಗ್ಗೆ ನನಗೇನೂ ಇಲ್ಲ, ಆ ಹೆಸರಲ್ಲಿ ಇರೋದ್ರ ಬಗ್ಗೆ ನನಗೆ ಅಂದರೆ ಆ ಒಂದು ಕಂಟಿನ್ಯೂಟಿ ಆ ಹೆಸರು ಇರೋದ್ರಿಂದ ನಾನು ತೊಗೊಂಡಿದ್ದೀನಿ. ಹೌದು, ನಾನು ಎಷ್ಟೇ ರೆಸ್ಪೆಕ್ಟ್ ಕೊಟ್ರು, ಎಷ್ಟೇ ಅವ್ರ ಪರವಾಗಿ ನಿಂತರೂ, ಎಷ್ಟೇ ಚೆನ್ನಾಗಿ ಅವ್ರ ಹತ್ರ ಮಾತಾಡಿದ್ರು, ನಿಮಗೆ ಬರಲ್ಲ, ನಿಮಗೆ ಬರಲ್ಲ, ನಿಮಗೆ ಬರಲ್ಲ, ಅವ್ರಿಗೆ ಕೊಡಬೇಕು ಅಂತ ಅನಿಸಲ್ಲ. ಸರಿ, ನಿಮಗೆ ಬೇಕಾಗಿರೋ ಒಂದು ರೆಸ್ಪೆಕ್ಟ್ನ ನಾನು ಅಲ್ಲೇ ಹೋಗಿ ಕಲ್ತು ಬರ್ತೀನಿ ಅಂತ, ಕಲಿಯೋದ್ರಲ್ಲಿ ಯಾವುದೂ ತಪ್ಪಿಲ್ಲ. ನಾನು ಈಗಲೂ ರೆಡಿ ಇದ್ದೀನಿ, ಹೋಗಿ ಕಲ್ತ್ಕೊಂಬರ್ತೀನಿ, ಬಟ್ ನಿಮಗೆ ತೋರಿಸಲ್ಲ ಅಷ್ಟೇ. ಎಸ್, ಆ್ಯಂಡ್ ನಿಮ್ಮ ಕ್ಲಾಶ್ಗಳು ಸ್ಟಾರ್ಟ್ ಆಗಿದ್ದೆ ಮಧ್ಯದಲ್ಲಿ, ಆ್ಯಂಡ್ ಸ್ಟಾರ್ಟಿಂಗ್ ಡೇಸಲ್ಲಿ ನೀವು ತುಂಬ ಚೆನ್ನಾಗಿದ್ರಿ. ನೀವಾಗಿರ್ಬೋದು, ಸಂಗೀತ ಆಗಿರ್ಬೋದು, ಕಾರ್ತಿಕ್ ಆಗಿರ್ಬೋದು, ಅಸಮರ್ಥರು ಅನ್ನೋ ಒಂದು ಟ್ಯಾಗ್ ಮೂಲಕ ಹೋದ್ರೂ ನಿಮ್ಮದೇ ಆ ಒಂದು ಟೀಮ್ ಫಾರ್ಮ್ ಆಗಿತ್ತಲ್ಲ, ಆ್ಯಂಡ್ ನಿಮ್ದು ಒಂದು ಒಳ್ಳೆ ಚೆನ್ನಾಗಿತ್ತು, ಬಾಂಡಿಂಗ್ ತುಂಬಾ ಚೆನ್ನಾಗಿತ್ತು. ಅವಾಗ ಒಬ್ರನ್ನೊಬ್ರು ಬಿಟ್ಕೊಡ್ತಾ ಇರಲಿಲ್ಲ, ಮಾತಾಡ್ತಾ ಇದ್ರಿ, ಅವ್ರು ಹತ್ತಾಗ ನೀವು ಸಮಾಧಾನ ಮಾಡ್ತಾ ಇದ್ರಿ, ನೀವು ಬೇಜಾರಲ್ಲಿದ್ದಾಗ ಅವ್ರು ಸಮಾಧಾನ ಮಾಡ್ತಿದ್ರು. ಇಂಥ ಇದ್ದಂಥ ಬಾಂಡಿಂಗ್ ಎಲ್ಲಿ ಬ್ರೇಕ್ ಆಯಿತು ಅಂತ ಅನಿಸ್ತು? ಯಾವಾಗ ಬಾಂಡಿಂಗಲ್ಲಿ ಸೆಲ್ಫಿಶ್ನೆಸ್ ಅನ್ನೋದು ಬರುತ್ತೋ ಆಗ ಆಟೋಮೆಟಿಕ್ಲಿ ಅದು ಬ್ರೇಕ್ ಆಗುತ್ತೆ. ಅದು ಯಾರ ಕಡೆಯಿಂದ ಆಗಿದೆ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು, ಅದನ್ನೇನು ಮತ್ತೆ ಹೇಳಬೇಕಾಗಿಲ್ಲ. ಆ್ಯಂಡ್ ಅದನ್ನು ನಾನು ನಂಬಿಕೆ ದ್ರೋಹ ಅಂತಲೇ ತೊಗೊಂಡಿದ್ದು. ಒಂದಷ್ಟು ಜಾಗದಲ್ಲೂ ಅದನ್ನು ಹೇಳಿದ್ದೀನಿ, ಅದಕ್ಕೆ ಅವ್ರು ಬೇಜಾರು ಮಾಡ್ಕೊಂಡಿರೋವಂಥದ್ದು ಇದೆ. ನಂಬಿಕೆ ದ್ರೋಹ ಯಾವಾಗ ಆಗುತ್ತೆ? ನಾವು ಯಾರನ್ನಾದ್ರೂ ನಂಬಿದ್ದಾಗ ಆಗುತ್ತೆ. ನಾನು ಅವ್ರನ್ನ ನಂಬಿದ್ದಾಗ ಅವ್ರು ಹಿಂದೆ ಹೋಗ್ಬಿಟ್ಟು ಮಾತಾಡ್ತಾರೆ ಅನ್ನೋದು, ಬರೀ ಅಲ್ಲಿ ಮಾತಾಡ್ತಾರೆ ಅಂತ ಗೊತ್ತಿತ್ತು, ಇಲ್ಲಿ ಬಂದಮೇಲೆ ವೀಡಿಯೋ ಸಮೇತ ನೋಡಿದೆ. ಟೈಮ್ ಪಾಸ್ ಅನ್ನೋವಂಥ ಒಂದು ಪದನ ಬಳಸಿ ಲೈಟಾಗಿ ತೊಗೊಂಡು ಹೇಳ್ತಾರೆ. ಹಾಗಿದ್ಮೇಲೆ ಮತ್ತೆ ಯಾಕೆ ಅವ್ರು ಮತ್ತೆ ಬರಬೇಕು? ಮತ್ತೆ ಯಾಕೆ ನಮ್ಮ ಸ್ನೇಹ ಬೆಳೆಸಬೇಕು? ನಿಮ್ಗದೊಂದು ಅಂಥ ಒಂದು ಸೆಲ್ಫಿಶ್ನೆಸ್ ಇತ್ತು ಅಂತಂದರೆ ನಿಮ್ಮ ಪಾಡಿಗೆ ನೀವು ಹೋಗಿರ್ಬೋದು. ಸೊ ಹಾಗೆ ಬಿಟ್ವಿ, ಅವ್ರು ಪಾಡಿಗೆ ಹೋಗಿದ್ದಾರೆ. ಆ ಬಾಂಡಿಂಗು ಏನು ಗೊತ್ತಾ, ಯಾರಿಗೇ ಆದ್ರೂ ಯಾವುದಾದ್ರೂ ಒಂದು ಬಾಂಡಿಂಗನ್ನು ಬೆಳೆಸ್ಕೋಬೇಕು ಅಂತಂದರೆ ಅವ್ರದ್ದೇ ಆದಂಥ ಒಂದು ಛಾಪನ ಅಲ್ಲಿ ಮೂಡಿಸ್ಬೇಕು ಅವರು. ಆ ಬಾಂಡಿಂಗ್ ಬೆಳಿಬೇಕು ಅಂತಂದರೆ ಬೇಜಾರಾಗ್ಬೋದು, ಜಗಳಗಳಾಗ್ಬೋದು, ಸಾವಿರ ವಿಚಾರಗಳು ನಡೆಯುತ್ತೆ ಅಲ್ಲಿ, ನಡಿಲೇಬೇಕು ಅಂಥದ್ದೊಂದು ಜಾಗ ಅದು. ಹೀಗಿರಬೇಕಾದ್ರೆ ತೀರಾ ಸೆಲ್ಫಿಶ್ ಆಗಿಬಿಟ್ರೆ ಏನಾಗ್ಬಿಡುತ್ತೆ, ಇನ್ನು ಉಳ್ದವ್ರಿಗೆ ಬೇಜಾರಾಗುತ್ತೆ. ಆ ಉಳ್ದಿದ್ದು ನಮ್ಮಿಬ್ರಿಗೆ ತುಂಬ ಬೇಜಾರಾಯಿತು ಆ ಕ್ಷಣಕ್ಕೆ. ಆ ಬಾಂಡಿಂಗ್ ಐ ಥಿಂಕ್ ನನಗೂ ಕಾರ್ತಿಕ್ ಇವತ್ತಿಗೂ ಅದು ಹಾಗೇ ಇದೆ. ನಾಮಿನೇಟ್ ಮಾಡಿರ್ಬೋದು, ನಾನು ಮನೆಯಿಂದ ಹೊರಗೆ ಬಂದಿರ್ಬೋದು, ನಮ್ಮಲ್ಲಿ ಮುನಿಸುಗಳು ಇರ್ತಿರಬಹುದು, ಆದರೆ ಬಿಟ್ಕೊಡೋವಂಥ ಜಾಗದಲ್ಲಿ ನಾವು ಯಾವತ್ತೂ ಕೈ ಬಿಟ್ಟಿಲ್ಲ ಯಾರನ್ನೂ. ನಾಮಿನೇಷನ್ ಹೌದು, ನಮ್ಮ ಪೊಸಿಷನ್ಸ್ ಗೊತ್ತಾಗೋದಕ್ಕೆ ನಮಗೆ ಬೇಕಾಗಿತ್ತು. ಫಾರ್ ಮೈ ಬ್ಯಾಡ್ ಲಕ್ ಮೇ ಬಿ ಅದು ಆ ವಾರ ಆಗಿತ್ತು ಅನ್ನೋದು ಬಿಟ್ಟರೆ ಬಾಂಡಿಂಗ್ ನಮ್ಮಲ್ಲಿ ಎಲ್ಲೂ ಕಡಿಮೆ ಆಗಿಲ್ಲ. ನಾನು ಏನೇ ಹೇಳಿದ್ರು ಕೊನೆವರೆಗೂ ಕೇಳಿಸ್ಕೊಂಡಂಥ ವ್ಯಕ್ತಿ ಅದು ಕಾರ್ತಿಕ್. ಸೊ ನಮ್ಮ 3 ಜನರಲ್ಲಿ ಅವರೊಬ್ಬರು ಸ್ವಲ್ಪ ಸೆಲ್ಫಿಶ್ ಆದ್ದರಿಂದ ಸ್ವಲ್ಪ ಬೇರೆ ಥರ ಆಗೋಯ್ತು. ಎಲ್ಲರೂ ಸೆಲ್ಫಿಶ್ ನಾನು ಇಲ್ಲ ಅಂತ ಹೇಳಲ್ಲ. ಅತಿಯಾದಾಗ ಯಾವುದಾದ್ರೂ ಏನಂತಾರಲ್ಲ, ಅತಿಯಾದರೆ ಅಮೃತನೂ ವಿಷ ಅಂತಾರಲ್ಲ, ಹಾಗಾಗುತ್ತೆ. ಸೊ ಅವ್ರ ವಿಚಾರದಲ್ಲಿ ಹಾಗಾಯಿತು ಅಂತ ಅನ್ಸುತ್ತೆ ನನಗೆ.